ಕನ್ನಡ ಸೇನೆ ಕರ್ನಾಟಕ ನಾಡು ನುಡಿ ನಿಷ್ಠ ಸೇವೆಯ ರಾಜ್ಯ ಸಂಘಟನೆ ಕಳೆದ 4 ದಶಕಗಳಿಂದ ಹೆಚ್ಚು ನಾಡು ನುಡಿ ಪರವಾಗಿ ಒಂದು ಪ್ರಾಮಾಣಿಕವಾದ ಕನ್ನಡದ ಸೇವೆಯನ್ನು ಮಾಡಿಕೊಂಡು ನಾಡಿನ ಪರವಾದಂಥ ಜ್ವಲಂತ ಸಮಸ್ಯೆಗಳ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಒಂದು ಪ್ರಾಮಾಣಿಕವಾದ ಸಂಘಟನೆ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ರಾಜ್ಯದ ಎಲ್ಲ ಭಾಗಗಳಲ್ಲಿ ಕನ್ನಡ ಸೇನೆ ಕರ್ನಾಟಕ ಅಸ್ತಿತ್ವದಲ್ಲಿದ್ದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಕನ್ನಡ ಸೇನೆ ಕಾರ್ಯಕರ್ತರು, ಪದಾಧಿಕಾರಿಗಳಿದ್ದು ಕೇಂದ್ರ ಕಚೇರಿಗೆ ಬರುವ ಒಂದು ಅವಶ್ಯಕತೆ ಇರೋದ್ರಿಂದ ಹಿಂದೆ RMCR ಅಲ್ಲಿ ಕನ್ನಡ ಸೇನೆ ಕೇಂದ್ರ ಕಚೇರಿ ಇತ್ತು. ಅದು ನಮ್ಮ ಕೃಷ್ಣಪ್ಪ ಅವರು ಇದ್ದಂಥ ಕಾಲದಲ್ಲಿ ಅದು ನಮಗೆ ಸರ್ಕಾರಿ ಜಾಗದಲ್ಲಿ ಕೊಡಿಸಿದಂಥ ಕಚೇರಿ. ಅಲ್ಲಿ 17 ವರ್ಷಗಳ ಕಾಲ ಅಲ್ಲಿ ಕನ್ನಡ ಸೇನೆಯ ಕಾರ್ಯಕ್ರಮಗಳನ್ನು, ಕನ್ನಡ ಸೇನೆಯ ಹೋರಾಟಗಳನ್ನು ಅಲ್ಲಿ ಭಾಗವಹಿಸ್ಕೊಂಡು ಬರ್ತಾಯಿದ್ದು. ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಸಮಾಧಿ ಹತ್ರ ಬಾಡಿಗೆಗಿತ್ತು. ಈಗ ಕನ್ನಡ ಸೇನೆ ಮಧ್ಯ ಭಾಗದಲ್ಲಿ ಇವತ್ತು ಕುರುಗೊಂಡೆಪಾಳ್ಯ ತುಮಕೂರು ರಸ್ತೆಯಲ್ಲಿ ಸ್ವಂತ ಕಚೇರಿಯನ್ನು ಇವತ್ತು ನಾವು ತೆರೆದಿರುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ವಿಶೇಷ ಅಂದರೆ ಇವತ್ತು ನೋಡಬಹುದು, ಇದು ನವೀಕರಣ ಮಾಡಿ ವಿಶೇಷವಾದಂಥ ಕಚೇರಿಯನ್ನು ಮಾಡಿದ್ದೀವಿ. ರಾಜ್ಯದ ಹಲವಾರು ಭಾಗಗಳಿಂದ ಕನ್ನಡ ಸೇನೆಯನ್ನು ಕಟ್ಟಲಿಕ್ಕೆ, ಹೊಸದಾಗಿ ಕನ್ನಡ ಸೇನೆಯನ್ನು ಸದಸ್ಯರು ಸೇರಲಿಕ್ಕೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಹ ಸದಸ್ಯರು ಮಾಡೋಕ್ಕೆ ಈ ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ ಬೆಳಿಗ್ಗೆ 5 ಗಂಟೆಗೆ ವಿಶೇಷ ತಾಯಿ ಭುವನೇಶ್ವರಿಯ ಪೂಜೆಯೊಂದಿಗೆ ಈ ಮನೆಯ ಗೃಹಪ್ರವೇಶವನ್ನು ಸಹ ಮಾಡಿದ್ವಿ. ಇದು ಸ್ವಂತ ಕಟ್ಟಡವನ್ನು ಇವತ್ತು ಕಚೇರಿ ಹೊಂದಿದ್ದು, ಇನ್ನು ಮುಂದೆ ಎಲ್ಲೇ ನಾವು ಸ್ಥಳಾಂತರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಲ್ಲ. ಇದು ಒಳ್ಳೆಯ ಕಚೇರಿಯನ್ನು ಹೊಂದಿದೆ. ಇಂಥ ಸಮಯದಲ್ಲಿ ನಾಡು ನುಡಿ ಪರವಾಗಿ ಅಭಿಮಾನ ಇರುವಂಥವರು ಕನ್ನಡ ಸೇನೆಯ ಜೊತೆ ಸದಸ್ಯರಾಗಿ ಕನ್ನಡ ಸೇನೆಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನೋದೇ ಕನ್ನಡ ಸೇನೆಯ ಒಂದು ಅಭಿಲಾಷೆ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ ಮಾಡೋದ್ರ ಮೂಲಕ ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡ ಸೇನೆ ನಾಡು ನುಡಿ ಪರವಾಗಿ ಒಂದು ಪ್ರಾಮಾಣಿಕವಾದ ಸಂಘಟನೆ, ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸುವ ಮೂಲಕ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಈ ನಾಡಿಗೆ ನಾವು ಮಾಡೋಣ. ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದೇ ಕನ್ನಡ ಸೇನೆ ಕೇಂದ್ರ ಕಚೇರಿಯ ಮನವಿ. ಇವತ್ತು ನೀವು ನೋಡಿದಂಗೆ ತಾಯಿ ಭುವನೇಶ್ವರಿಯ ವಿಶೇಷ ಅಲಂಕಾರದೊಂದಿಗೆ ಪೂಜೆಯನ್ನು ಮಾಡಿದ್ವಿ. ಹಿಂದೆ ಆ ತಾಯಿ ಭುವನೇಶ್ವರಿಯ ವಿಗ್ರಹವನ್ನು ಕನ್ನಡಿಗರ ಅಧಿದೇವತೆ ಭುವನೇಶ್ವರಿಯ ದೇವಾಲಯ ಭುವನಗಿರಿಯಲ್ಲಿ ದೇವಸ್ಥಾನದಲ್ಲಿ ವಿಗ್ರಹವನ್ನು ತೆಗೆದುಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ಅದ ನಂತರ ಅದಕ್ಕೆ ಒಂದು ಚಾಲನೆ ಕೊಟ್ಟಂಥ ಒಂದು ಮೂಲ ವಿಗ್ರಹವಾಗಿತ್ತು. ಇವತ್ತು ಅದಕ್ಕೆ ವಿಶೇಷವಾದಂಥ ಕಚೇರಿಯಲ್ಲಿ ಪೂಜೆಯನ್ನು ಮಾಡ್ತೀವಿ. ಮಂಗಳವಾರ, ಶುಕ್ರವಾರ ದಿನನಿತ್ಯ ಪೂಜೆ ಮಾಡೋದ್ರ ಮೂಲಕ ಕನ್ನಡದ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡ ಸೇನೆ ಎಲ್ಲ ಬಂಧುಗಳು ನಮ್ಮ ಜೊತೆ ಕೈ ಜೋಡಿಸುವ ಮೂಲಕ ಒಂದು ಕನ್ನಡಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ.